ಹಾಯ್, ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳು. ನೋಡಿ, ನಮ್ಮ ಅಪ್ಪಾಜಿ ನಮಗೂ ಮುಂಚೆ ಎದ್ದು ನಮಗೋಸ್ಕರ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಬೆಳಕು ಕೂಡ ಅರ್ದಿಲ್ಲ, ಕತ್ಲೆ ಇದೆ. ನಮಗೂ ಮುಂಚೆನೇ ಇದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪಾಜಿ. ಇವತ್ತು ಹಬ್ಬ ಅಲ್ವಾ, ಕೆಲಸಗಳು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಮ್ಮ ಅಪ್ಪಾಜಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತೊಂದೇ ಹಬ್ಬದ ದಿನ ಅಂತ ಅಲ್ಲ, ಡೈಲಿ ಹೆಲ್ಪ್ ಮಾಡ್ತಾರೆ ಅಪ್ಪಾಜಿ. ಹೊರಗಡೆ ಅಪ್ಪಾಜಿ ಕ್ಲೀನ್ ಮಾಡ್ತಾ ಇದ್ರೆ ಒಳಗಡೆ ಅಮ್ಮ ಕಸ ಹೊಡಿತಾ ಇದ್ರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಕಿತ. ಏನಪ್ಪ ಎಷ್ಟು ಬೆಳಗ್ಗೆ ಎದ್ದಿದ್ದಾಳೆ, ಏನು ಸಮಾಚಾರ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತು ನಮ್ಮೂರಲ್ಲಿ ಹಬ್ಬ, ಸೊ ಹಂಗಾಗಿ ಎಲ್ಲ ಬೆಳಿಗ್ಗೆ ಬೇಗ ಎದ್ದಿದ್ದೀವಿ. ನಾನು, ಅಮ್ಮ, ಅಜ್ಜಿ ಎಲ್ಲ ಎದ್ದಿದ್ದೀವಿ. ಸೊ ಅಮ್ಮ ಎಲ್ಲ ಕಸ ಹೊಡೆದು ಕ್ಲೀನ್ ಮಾಡ್ತಾಯಿದ್ದಾರೆ. ಅಪ್ಪಾಜಿ ಕೂಡ ಹೊರಗಡೆ ಎಲ್ಲ ವಾಶ್ ಮಾಡ್ತಾಯಿದ್ದಾರೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದು ನಾನು ರಂಗೋಲಿ ಹಾಕಿ ನೆಕ್ಸ್ಟ್ ಏನೇನು ಕೆಲಸ ಇದೆ ಅದೆಲ್ಲದನ್ನು ಮಾಡ್ತೀನಿ. ಸೊ ನಿಮಗೂ ಕೂಡ ತೋರಿಸ್ತೀನಿ ಹೆಂಗೆ ಏನು ಅಂತ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗೆ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತು ಊರಲ್ಲಿ ಹಬ್ಬ ಇರೋದ್ರಿಂದ ನೈಟು ಕೂಡ ಲೇಟಾಗಿ ಮಲ್ಕೊಂಡಿದ್ವಿ, ಎಲ್ಲ ರೆಡಿ ಮಾಡಿ. ಸೊ ಇವಾಗ ಬೇಗ ಎದ್ದಿದ್ದೀವಿ. ಹೊರಗಡೆ ಫುಲ್ ಕತ್ಲಿದೆ. ಸೊ ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಹೊರಗಡೆ ರಂಗೋಲಿ ಹಾಕಬೇಕು. ಕಸ ಎಲ್ಲ ಗುಡ್ಸಾದ್ಮೇಲೆ ಅಮ್ಮ ಹೊಸಲು ಪೂಜೆ ಮಾಡಿ ತುಳಸಿನ ಪೂಜೆ ಮಾಡ್ತಾರೆ ಯಾವಾಗ್ಲೂ. ಸೊ ಅದೇ ಥರ ಇವತ್ತು ಕೂಡ ಪೂಜೆ ಮಾಡ್ತಾ ಇದ್ರು. ಹಂಗಾಗಿ ನಾನು ಅದನ್ನ ವಿಡಿಯೋ ಮಾಡಿಕೊಂಡೆ. ನಾನಿದ್ದಾಗ ನಾನು ಮಾಡ್ತೀನಿ, ನಾನಿದ್ದಾಗ ಅಮ್ಮ ಮಾಡ್ತಾರೆ. ಸೊ ಅದೇ ಥರ ಇವತ್ತು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಇನ್ನೂ ಕರ್ದಿಲ್ಲ. ಸೊ ಬೇಗ ಎದ್ದಿದ್ವಲ್ಲ, ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಬೇಕಲ್ಲ, ಹಂಗಾಗಿ ಪೂಜೆನ ಮಾಡ್ತಾ ಇದ್ದಾರೆ ಬೇಗ. ನೋಡಿ, ಇನ್ನು ಕತ್ಲು ಹಂಗೆ ಇದೆ. ನಾವು ನಮ್ಮ ಮನೆ ಹತ್ರನೇ ತುಳಸಿ ಗಿಡನ ಹಾಕಿದ್ದೀವಿ. ಸೊ ಹಂಗಾಗಿ ಡೈಲಿ ಅದನ್ನು ಪೂಜೆ ಮಾಡ್ತೀವಿ. ಇದೇ ನಾವು ಹಾಕಿರೋ ತುಳಸಿ ಗಿಡ. ಅದೆಲ್ಲ ಆದಮೇಲೆ ನಾನು ಅಮ್ಮಂಗೆ ಬೀಟ್ರೂಟ್ ಜ್ಯೂಸ್ದು ಐಸ್ ಕ್ಯೂಬ್ಸ್ ಮಾಡಿಡೋಕ್ಕೆ ಹೇಳಿದ್ದೆ, ಡೈಲಿ ಹಾಟ್ ವಾಟ್ರಲ್ಲಿ ಕುಡಿಯೋಕ್ಕೆ. ಸೊ ಹಾಗಾಗಿ ಮಾಡಿದರು. 3 ಜನನೂ ಅದನ್ನು ಕುಡಿಯೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. 1 ಗ್ಲಾಸ್ ಹಾಟ್ ವಾಟರ್ಗೆ 1 or 2 ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಡೈಲಿ ಕುಡಿಬೋದು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಅದೇನಪ್ಪ ಅಂತ ಅಂದರೆ, ಬೀಟ್ರೂಟ್ ಜ್ಯೂಸಲ್ಲಿ ನೈಟ್ರೇಟ್ಸ್ಗಳು ಜಾಸ್ತಿ ಇರೋದ್ರಿಂದ ನಮ್ಮ ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಬೀಟ್ರೂಟಲ್ಲಿ ಫೈಬರು ರಿಚ್ ಆಗಿರೋದ್ರಿಂದ, ಅಂದರೆ ಗುಡ್ ಸೋರ್ಸ್ ಆಗಿರೋದ್ರಿಂದ ಅದು ನಮ್ಮ ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಕಿನ್ಗೂ ಕೂಡ ಬೀಟ್ರೂಟ್ ಜ್ಯೂಸ್ ತುಂಬ ಒಳ್ಳೆಯದು. ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ವಿಟಮಿನ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಜೊತೆಗೆ ಐರನ್ ಕೂಡ ಅದರಲ್ಲಿ ಇರೋದ್ರಿಂದ ನಮ್ಮ ರೆಡ್ ಬ್ಲಡ್ ಸೆಲ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೂ ಕೂಡ ಈ ಜ್ಯೂಸ್ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇದರಲ್ಲಿ ಗುಡ್ ಬೆನಿಫಿಟ್ಸ್ ಇದೆ. ಹಾಗಾಗಿ ಎಲ್ಲರೂ ಕೂಡ ಡೈಲಿ ಕುಡೀರಿ. 3 ಜನ ಜ್ಯೂಸ್ ಕುಡ್ದಾದ್ಮೇಲೆ ಹೋಳಿಗೆ ಮಾಡಬೇಕು ಅಂತ ಅಮ್ಮ ಹೂರ್ಣ ಮತ್ತು ಕಣ್ಕನ ಆಲ್ರೆಡಿ ರೆಡಿ ಮಾಡಿದ್ದೆ. ರಂಗೋಲಿ ಹಾಕೋಣ, ಟೈಮ್ ಆಗುತ್ತೆ ಅಂತ ಬಂದೆ. ಸೂರ್ಯ ಉದಯಿಸಿದ್ದ ಆಲ್ರೆಡಿ. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದ ಅಲ್ವಾ, ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಸೂರ್ಯ ಬೆಳಿಗ್ಗೆ. ನಮ್ಮ ಮನೆ ಸೈಡ್ ಹೊರಗಡೆ ನಿಂತ್ಕೊಂಡು ನೋಡಿದರೆ ಸೂರ್ಯ ಉದಯಿಸೋದು ಮತ್ತು ಸೂರ್ಯ ಮುಳುಗೋದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಾಗ ಇರೋದ್ರಿಂದ ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಅದು ಬೆಳಿಗ್ಗೆ ಸೂರ್ಯ ಹುಟ್ಟೋದು ಕೂಡ, ಹಾಗೆ ಸಂಜೆ ಸೂರ್ಯ ಮುಳುಗೋದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಕೂಡ ಸೂರ್ಯ ದರ್ಶನ ಮಾಡಿ. ಸೊ ಆಗಲೇ ಕತ್ಲು ಇತ್ತು ಅಲ್ವಾ, ನೋಡಿ ಇವಾಗ ಆಲ್ರೆಡಿ ಬೆಳಕಾಗಿದೆ. ಸೊ ಸ್ವಲ್ಪ ಬೆಳಕು ಬಂದ ಮೇಲೆ ರಂಗೋಲಿ ಹಾಕಿದರೆ ಆಯಿತು ಅಂತ ಒಳಗಡೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ಸೊ ಒಳಗಡೆ ಎಲ್ಲ ಮುಗೀತು ಮಾಡಿ ಇವಾಗ ಚೂರು ರಂಗೋಲಿ ಹಾಕೋದು. ನನಗೆ ಪ್ಲೇನ್ ರಂಗೋಲಿ ಹಾಕೋಕ್ಕಿಂತ ಕಲರ್ ಹಾಕಿ ರಂಗೋಲಿ ಹಾಕೋದು ತುಂಬ ಇಷ್ಟ. ಸೊ ಹಂಗಾಗಿ ಕಲರ್ಸ್ನ ಯೂಸ್ ಮಾಡಿನೇ ಪ್ರತಿ ವರ್ಷ ರಂಗೋಲಿ ಹಾಕ್ತೀನಿ. ಈ ವರ್ಷ ಕೂಡ ಅದೇ ಥರ ಹಾಕ್ತಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಈ ರಂಗೋಲಿನ ಹಾಕ್ತಾಯಿದ್ದೀನಿ. ಸೊ ಹಂಗಾಗಿ ವಿಡಿಯೋನ ಎಲ್ಲರೂ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮಗೂ ಕೂಡ ಗೊತ್ತಾಗುತ್ತೆ ನಾನು ಯಾವ ಥರ ಹಾಕ್ತಿದ್ದೀನಿ, ಯಾವ್ದು ಹಾಕ್ತೀನಿ ರಂಗೋಲಿ ಅಂತ. ಪ್ರತಿ ವರ್ಷ ನಮ್ಮ ಮನೇಲಿ ಆಗಿರ್ಬೋದು, ನಮ್ಮ ಅಜ್ಜಿ ಮನೇಲಿ ಆಗಿರ್ಬೋದು, ಯಾವಾಗ್ಲೂ ನಾನೇ ರಂಗೋಲಿ ಹಾಕೋದು. ಸೊ ಮನೇಲಿ ಯಾರಿಗೂ ರಂಗೋಲಿ ಹಾಕೋಕ್ಕೆ ಬರಲ್ಲ ದೊಡ್ಡದಾಗಿ.
ಹಾಗಾಗಿ ನಾನೇ ಹಾಕ್ತೀನಿ. ನನಗೆ ಅದರಲ್ಲಿ ತುಂಬ ಖುಷಿ ಇದೆ ರಂಗೋಲಿ ಹಾಕೋಕ್ಕೆ. ಯಾವಾಗಲೂ ಯೂನಿಕ್ಕಾಗಿ ಬೇರೆ ಬೇರೆ ಥರ ಟ್ರೈ ಮಾಡಬೇಕು ಅಂತ ನನಗೆ ಏನು ಓನ್ ಪ್ಯಾಟ್ರನ್ ಬರುತ್ತೋ ಅದರಲ್ಲಿ ಟ್ರೈ ಮಾಡ್ತೀನಿ ನಾನು. ಈ ಸಲವೂ ಕೂಡ ಅದೇ ಥರ ಒಂದು 3D ರಂಗೋಲಿ ಹಾಕೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಂಗೋಲಿ ಹೇಗಿತ್ತು ಅನ್ನೋದನ್ನು ಹೇಳೋದನ್ನು ಮಾತ್ರ ಮರಿಬೇಡಿ. ರಂಗೋಲಿ ಕೂಡ ಒಂದು ಕಲೆ. ನಾವು ಏನು ವಿಭಿನ್ನವಾಗಿ ಪ್ರಯತ್ನ ಪಡ್ತಾ ಇರ್ತೀವಿ ಆ ಪ್ರಕಾರ ನಾವು ಅದನ್ನು ಡಿಸೈನ್ ಮಾಡ್ತಾ ಹೋಗ್ಬೋದು. ಸೊ ನಾವು ಯಾವ ಥರ ಯೋಚನೆ ಮಾಡ್ತೀವಿ, ಹೇಗೆ ಹಾಕ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದನ್ನ ಯೂನಿಕ್ಕಾಗಿ ಟ್ರೈ ಮಾಡಿದರೆ ಚೆನ್ನಾಗೇ ಬರುತ್ತೆ. ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪ್ರತಿ ಸಲ ನಾನು ರಂಗೋಲಿ ಹಾಕಬೇಕಾದ್ರೆ ಏನು ಯೋಚನೆ ಮಾಡಲ್ಲ, ಸುಮ್ಮನೆ ಹಾಕ್ತಾ ಹೋಗ್ತೀನಿ. ಅದೇ ಒಂದು ಪ್ಯಾಟ್ರನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಂಗಾಗಿ ಈ ಸಲವೂ ಅದೇ ಥರನೇ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿದಾಗ ಅನಿಸುತ್ತೆ ಇದೇನು ಒಂದೇ ಥರ ಆಗ್ತಾ ಹೋಗ್ತಾಳೆ ಅಂತ ಅಂದ್ಕೊಬೋದು. ಆದರೆ ಕೊನೆವರೆಗೂ ನೋಡಿ ಹೇಗೆ ಬರುತ್ತೆ ಅನ್ನೋದನ್ನು ಹೇಳಿ. ಮಿನಿಮಮ್ 1.5 hour to 2 hour ಬೇಕು ಹಾಕೋಕ್ಕೆ. ಯಾಕಂದರೆ ಫಸ್ಟಿಗೆ ಎಲ್ಲದನ್ನು ಮಾಡಿಕೊಂಡು ಮತ್ತೆ ಕಲರ್ ಹಾಕಾದ್ಮೇಲೆ ಅದನ್ನ ಮತ್ತೆ ಲೈನೆಲ್ಲ ಹಾಕಬೇಕು. ಸೊ ಹಂಗಾಗಿ ಟೈಮ್ ಆಗುತ್ತೆ. ನಾನು ರಂಗೋಲಿ ಹಾಕೋ ಅಷ್ಟರೊಳಗೆ ಒಳಗಡೆ ಎಲ್ಲ ಕೆಲಸ ಮಾಡ್ಕೊತಿರ್ತಾರೆ. ಇದೆಲ್ಲ ಹಾಕಾದ್ಮೇಲೆ ಮತ್ತೆ ಬೇರೆ ಏನು ಕೆಲಸ ಉಳಿದಿರುತ್ತೋ ಸೊ ಅದನ್ನ ನಾನು ಮಾಡ್ತೀನಿ. ಹಾಗಾಗಿ ಫಸ್ಟು ರಂಗೋಲಿ ಹಾಕಕ್ಕೆ ಬಂದೆ, ಇದು ಜಾಸ್ತಿ ಟೈಮ್ ತಗೊಳುತ್ತೆ ಅಂತ. ಆಮೇಲೆ ಬಿಸಿಲು ಬಂದುಬಿಡುತ್ತೆ, ರಂಗೋಲಿ ಹಾಕೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವಾಗಲೇ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ಹೇಗಿರುತ್ತೆ ಅನ್ನೋದನ್ನು ನೋಡಿ. ಮತ್ತೇನಪ್ಪ ಅಂತಂದರೆ ರಂಗೋಲಿ ಹಾಕಬೇಕಾದ್ರೆ ನಮ್ಮ ಅಪ್ಪಾಜಿ ಕಾಮಿಡಿ ಮಾಡ್ತಾಯಿದ್ರು. ಇದೇನು ರಂಗೋಲಿ ನಾನು ಹಾಕ್ತೀನಿ, ನಾವು ಅವಾಗೆಲ್ಲ ನಿಮಗಿಂತ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ತಾಯಿದ್ವಿ. ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಎತ್ತು ಕಬ್ಬು ಎಲ್ಲ ಬಿಡಿಸ್ತಾಯಿದ್ವಿ. ಯಾವ್ಯಾವ ಹಬ್ಬ ಬರುತ್ತೆ ಆ ಥರ ತಕ್ಕಂಗೆ ನಾವು ರಂಗೋಲಿ ಹಾಕ್ತಾಯಿದ್ವಿ ಅಂತೆಲ್ಲ ನಮಗೆ ಕಾಮಿಡಿ ಮಾಡ್ತಾಯಿತ್ತು. ನನಗೆ ಇವತ್ತು ತೇರಲ್ವ, ಸೊ ಹಂಗಾಗಿ ತೇರು ಹಾಕಬೇಕಿತ್ತು ರಂಗೋಲಿಲಿ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ರು. ನಮ್ಮ ಅಪ್ಪಾಜಿ ಕೂಡ ತುಂಬ ಚೆನ್ನಾಗಿ ಆರ್ಟ್ ಮಾಡ್ತಾರೆ. ಮುಂಚೆ ಎಲ್ಲ ಅವರೂ ಹಾಕ್ತಾಯಿದ್ರಂತೆ. ಸೊ ಹಂಗಾಗಿ ನನಗೆ ಆ ಥರ ಹೇಳಿ ಕಾಮಿಡಿ ಮಾಡ್ತಾಯಿದ್ರು. ಇದನ್ನೂ ಎಲ್ಲ ನಿನ್ನ ವೀಡಿಯೋದಲ್ಲಿ ಹೇಳ್ತೀಯಾ ಹಂಗೆ ಹಿಂಗೆ ಅಂತ, ಏನೋ ಅಥವಾ ಕಟ್ ಮಾಡಿ ಎಡಿಟ್ ಮಾಡ್ತೀಯಾ ಅಂತ ಎಲ್ಲ ಹೇಳ್ತಿದ್ರು. ಇಲ್ಲ, ನೀವು ಹೇಳಿದ್ದನ್ನು ಹಾಕ್ತೀನಿ ಬಿಡಿ ಅಂತಂದು ಹೇಳಿದೆ. ಸೊ ಹಂಗಾಗಿ ಅದನ್ನ ನಿಮ್ಮ ಹತ್ರ ಹೇಳ್ತಾಯಿದ್ದೀನಿ. ಸೊ ಹೀಗೆ ನಾನು ರಂಗೋಲಿ ಹಾಕಬೇಕಾದ್ರೆ ಅಜ್ಜಿ, ಆಂಟಿ ಮತ್ತು ಅಪ್ಪಾಜಿ ರಂಗೋಲಿ ಹಾಕೋದನ್ನ ನೋಡ್ತಾ ಕಾಮಿಡಿ ಮಾಡ್ತಾಯಿದ್ರು, ಏನೇನೋ ಮಾತಾಡಿಕೊಂಡು. ಸೊ ಅವರು ಕೂಡ ರಂಗೋಲಿ ಹಾಕೋದನ್ನ ಎಂಜಾಯ್ ಮಾಡ್ತಾಯಿದ್ರು. ಈ ಥರ ಹಾಕು, ಹಂಗೆ ಹಾಕು ಅಂತೆಲ್ಲ ಹೇಳ್ತಾಯಿದ್ರು. ನಮ್ಮ ಅಪ್ಪಾಜಿ ಯಾವಾಗಲೂ ಅಷ್ಟೇ ಏನಾದರೂ ಹೇಳ್ತಿರ್ತಾರೆ ಕಾಮಿಡಿ ಮಾಡ್ತಾ. ನಮ್ಮ ಅಜ್ಜಿಗೆ ಹೇಳ್ತಾಯಿದ್ರು, ನೀನು ಬಂದು ರಂಗೋಲಿ ಹಾಕೋ ಅಕ್ಕ, ವೀಡಿಯೋದಲ್ಲಿ ಬರ್ತೀಯಾ ಅಂತ ಎಲ್ಲ ಹೇಳ್ತಿದ್ರು. ಅದಕ್ಕೆ ನಮ್ಮ ಅಜ್ಜಿ, ಪಾಪ ಕಷ್ಟಪಟ್ಟು ಹಾಕ್ತಾರೆ, ನಾವ್ಯಾಕೆ ಕೆಡ್ಸೋಣಪ್ಪ ಅಂತ ಎಲ್ಲ ಹೇಳ್ತಾಯಿದ್ರು. ಪಾಪ ನಮ್ಮ ಆಂಟಿ ಕೂಡ ಕೇಳಿದರು, ಹೆಲ್ಪ್ ಮಾಡಲಾ ನಾನು ಕಲರ್ ಹಾಕ್ಲಾ ಅಂತ. ನಾನೇ ಬೇಡ, ನಾನೇ ಹಾಕ್ತೀನಿ ಅಂತ ಹೇಳಿದೆ. ಸೊ ಹಂಗಾಗಿ ನಾನು ಒಬ್ಬಳೇ ರಂಗೋಲಿ ಹಾಕ್ತಾಯಿದ್ದೀನಿ. ನಾನು ರಂಗೋಲಿ ಹಾಕೋದನ್ನು ವೀಡಿಯೋ ಮಾಡ್ಕೊತಾ ಇದ್ದೆ ಅಲ್ವಾ. ಸೊ ಹಂಗಾಗಿ ಮನೆ ಹತ್ರ ಓಡೋರೆಲ್ಲ, ಹುಡುಗಿ ಚೆನ್ನಾಗಿ ರಂಗೋಲಿ ಹಾಕ್ತಿದ್ದಾಳೆ, ಚೆನ್ನಾಗಿ ವೀಡಿಯೋ ಮಾಡಮ್ಮ, ಚೆನ್ನಾಗಿ ಮಾಡಿರಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಖುಷಿ ಆಯಿತು ಅವ್ರು ಹೇಳಿದ್ದು. ಎಲ್ಲರೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಗೊತ್ತಾ, ನಮ್ಮ ಅಪ್ಪಾಜಿ ಇದರಲ್ಲಿ ಒಂದು ಬೆಕ್ಕಿನ ಮರಿ ತಗೊಂಬಂದಿದೆ. ಇದು ಹೆಂಗಿದೆ ಅಂತ ತೋರಿಸ್ತೀನಿ ಆಮೇಲೆ. ನೋಡಿ, ಇದರಲ್ಲಿದೆ.
ನನ್ನ ಫೇವ್ರೆಟ್. ಈ ನಮ್ಮ ಬೆಕ್ಕಿನ ಮರಿ, ಕ್ಯೂಟ್ ಕ್ಯೂಟ್ ಬೆಕ್ಕಿ. ಸೊ ಫೈನಲಿ ಕಂಪ್ಲೀಟ್ ಆಯಿತು. ಇವಾಗ ರಂಗೋಲಿ ಹೆಂಗಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಫಸ್ಟ್ ಟೈಮ್ ಈ ಥರ 3D ರಂಗೋಲಿ ಹಾಕಿದ್ದೀನಿ. ಸೊ ಫಸ್ಟ್ ಟ್ರೈ ಮಾಡಿದಿರೋದು. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ 2 ಅವರ್ ತಗೊಂಡಿದ್ದೀನಿ ಈ ರಂಗೋಲಿನ ಹಾಕೋಕ್ಕೆ. ಸೂರ್ಯ ಕೂಡ ಆಲ್ರೆಡಿ ನೆತ್ತಿ ಮೇಲೆ ಬಂದಿದ್ದಾನೆ. ಸೊ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ಹಾಕೋಕ್ಕೆ ರಂಗೋಲಿ, ಇವಾಗ ಕಂಪ್ಲೀಟ್ ಆಗಿದೆ. ಫಸ್ಟ್ ಟೈಮ್ ಹಾಕಿದ್ದೀನಿ 3D ರಂಗೋಲಿ. ಯಾವ ಥರ ಇದೆ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ರಂಗೋಲಿ ಹಾಕಿ ಬರೋ ಅಷ್ಟರಲ್ಲಿ ಆಲ್ರೆಡಿ ಹೋಳ್ಗೆನ ಮಾಡ್ತಾಯಿದ್ರು. ಇವರು ಹೋಳ್ಗೆ ಮಾಡ್ತಿದ್ದಾರೆ. ಹೋಳ್ಗೆ ಮಾಡೋದನ್ನು ಇವ್ರು ಕುತ್ಕೊಂಡು ನೋಡ್ತಿದ್ದಾರೆ. ಹೋಳಿಗೆ ಹೋಳಿಗೆ ಬಿಸಿ ಬಿಸಿ ಹೋಳಿಗೆ. ಇವರು ಹೋಳಿಗೆ ಮಾಡ್ತಾ ಇದ್ದಾರೆ, ಇವರು ಹೋಳಿಗೆನ ಬೇಯಿಸ್ತಾ ಇದ್ದಾರೆ. ಬೇಳೆ ಹೂರ್ಣದ ಹೋಳಿಗೆ. ಎಷ್ಟು ಗಂಟೆಯಿಂದ ಮಾಡ್ತಿದ್ದೀರಿ ನೀವು? 7 ಗಂಟೆ. 7 ಗಂಟೆ. ನೀವೇನ್ ಮಾಡ್ತಿದ್ದೀರಾ ಮೇಡಮ್? ನಾನು ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ನಿಮಗೂ ಮಾಡಕ್ ಕೆಲಸ ಇಲ್ವಾ? ಕೆಲಸ ಇಲ್ಲ. ಅವರು ಉಂಡೆ ಮಾಡಿದ್ದಾರೆ. ಯಾವ ಉಂಡೆ ಮಾಡಿದ್ದಾರೆ? ಯಾವ ಉಂಡೆ? ಓ, ಈ ಉಂಡೆನ ಮಾಡಿರುವಂತವ್ರು ಇವರು. ತೋರಿಸಿ ಸ್ವಲ್ಪ ನೀವು. ಇವರು ಉಂಡೆ ಮಾಡಿದ್ದಾರೆ. ನೀವು ಕೂಡ ಬನ್ನಿ, ಹೋಳಿಗೆ ಊಟ ಮಾಡ್ಕೊಂಡು ಹೋಗಿ. ನೋಡಿ, ನಾವು ಈ ಥರ ಹಿಟ್ಟಿನ ಹೋಳಿಗೆನ ಮಾಡ್ತೀವಿ. ನೀವು ನಿಮ್ಮ ಮನೇಲಿ ಯಾವ ಥರ ಹೋಳಿಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಎಣ್ಣೆ ಹೋಳಿಗೆ ಮಾಡಲ್ಲ ಏನಮ್ಮ? ಇದು ಹಿಟ್ಟಿನ ಹೋಳಿಗೆ. ಸೊ ನಾವು ಈ ಥರ ಮಾಡ್ತೀವಿ, ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ. ಅಮ್ಮ, ನೀವು ನಿಮ್ಮೂರಲ್ಲಿ ಎಣ್ಣೆ ಹೋಳಿಗೆ ಮಾಡ್ತಿರ್ತಾನೆ? ನಮ್ಮೂರಲ್ಲಿ ಎಣ್ಣೆ ಹೋಳಿಗೆ. ಇವರು ಎಣ್ಣೆ ಹೋಳಿಗೆ ಮಾಡ್ತಾರೆ, ನಾವು ಹಿಟ್ಟಿನ ಹೋಳಿಗೆ ಮಾಡ್ತೀವಿ. ಮನೆ ಫುಲ್ಲು ಹೋಳಿಗೆ ಉದ್ದುತ್ತಾರೆ. ಬೆಕ್ಕಿನ ಮರಿ ತಗೊಂಬಂದಿದ್ವಲ್ಲ, ನೋಡಿ ಇಲ್ಲೋ ಕೂತಿದೆ ಗಾರ್ಡೇಜ್ ಕೆಳಗಡೆ. ಬಾ, ಖುಷ್ ಖುಷ್. ಬಾ ಬಾ ಬಾ, ಹಾಲು ಕೊಡ್ತೀನಿ, ಬಾ ಹಾಲು. ಬಾ ಬಾ. ಇದು ನಮ್ಮ ಅಮ್ಮನ ಫ್ರೆಂಡ್ ಇದ್ದಾರೆ, ಅವರ ಆಂಟಿ ಮನೇಲಿ ಇಸ್ಕೊಂಬಂದಿತ್ತು ಬೆಕ್ಕಿನ ಮರಿ. ನನಗೆ ಬೆಕ್ಕಂದರೆ ತುಂಬ ಇಷ್ಟ. ಸೊ ಹಂಗಾಗಿ ತೊಗೊಂಬಂದಿದ್ದೆ. ನೋಡಿ ತೋರಿಸ್ತಾ ಇದ್ದೀನಿ. ಬಾ 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 ಖುಷ್. ಬಾ. ಅದನ್ನ ಹೋಗಿ ಹಿಡ್ಕೊತೀವಂತ ಸೀದಾ ಹಿಂದ್ಗಡೆ ಹೋಗಿ ಕೂತ್ಕೊಂಡಿದ್ದಾನೆ, ಬಚ್ಚಿಟ್ಕೊಂಡಿದ್ದಾನೆ. ಬಾ 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 ಬಾ. ಇವರು ನಮ್ಮ ಅಜ್ಜಿ, ನಮ್ಮ ಅಪ್ಪಾಜಿ ಅವರ ಅಮ್ಮ. ಇವಾಗ ನಾನು ನೋಡಿದ್ರಲ್ಲ ಹೆಂಗೆ ಮಾತಾಡಿಸ್ತಾರೆ ನೋಡಿ. ಏನಜ್ಜಿ, ಆರಾಮದಿಯಾ? ಆರಾಮದಿಯಾ ನೀನು? ನಾನು ಚೆನ್ನಾಗಿದ್ದೀನಿ. ಯಾವ ಬಂದೆ? ನಿನ್ನ ರಾತ್ರಿ. ನಮ್ಮ ಆಂಟಿ ಪಾಪ ಯಾಕೋ ಅಳ್ತಾ ಇದ್ದಾರೆ. ಬನ್ನಿ ಏನಾಯ್ತು ಅಂತ ಕೇಳೋಣ. ಯಾಕಂಟಿ ಅಳ್ತಿದ್ದೀಯಾ? ಯಾರು ಹೊಡೆದ್ರು ನಿನಗೆ? ಯಾರು ಹೊಡ್ದಿಲ್ಲ. ಈರುಳ್ಳಿ ಮಹಿಳೆ. ಏನು ತಿಂಡಿ ಮಾಡ್ತಿದ್ದೀರಾ? ನೀವಪ್ಪ ಹೆಚ್ಚಿರೋದು ನಿಮಗೆ ಗೊತ್ತು ಅಂತೆ. ಟೀ ಮಾಡೋಕ್ಕೆ ಈರುಳ್ಳಿ ಹೆಚ್ಚ್ತಾ ಇದ್ದಾರೆ. ನಮ್ಮ ಅಜ್ಜಿ ಟೀ ಕುಡಿತಾ ಐತೆ. ಈ ಅಜ್ಜಿ ಏನಮ್ಮ ಏನು ಮಾಡ್ತಿದ್ಯಮ್ಮ? ಹಾಂ, ಹೋಳಿಗೆ ಬೇಯಿಸ್ತಾ ಇದ್ದಾರೆ. ಇದು ಇವಾಗ ಮಾಡ್ತಾ ಇರೋದು ಬಿಳಿ ಹೋಳಿಗೆ. ನಮ್ಮಮ್ಮ ಬಿಳಿ ಹೋಳಿಗೆನ ಉದ್ದುತ್ತಿದ್ದಾರೆ, ನಮ್ಮ ಅಜ್ಜಿ ಬೇಯಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬಲೂನ್ ಥರ ಓದ್ಕೊಂಡಿದ್ದೀವಿ. ಆದರೂ ಸೈಡಿಗೆ ಅರ್ದು ಬಿಟ್ಟಿಯಲ್ಲಮ್ಮ. ಇಲ್ಲ.
ಈ ಥರ ಉದ್ದಬೇಕು, ಅಂಚು ಮೇಲೆ ಹಾಕಬೇಕು, ಬೇಯಿಸ್ಬೇಕು, ತಿನ್ನಬೇಕು. ನಾನು ಹಾಲು ಕುಡಿಲಿ ಅಂತ ತಗೊಂಬಂದು ಮೇಲೆ ಬಿಟ್ರೆ ಎಲ್ಲಿ ಬಂದು ಬಚ್ಚಿಕೊಂಡವನೇ ಗೊತ್ತಾ? ನೋಡಿ, ಇದ್ರ ಒಳಗೆ ಹೋಗಿ ಕೂತ್ಕೊಂಡಿದ್ದಾನೆ. ಕಳ್ಳ ಸಿಕ್ಕ. ಇದ್ರಲ್ಲಿ ಮಲ್ಕೊಂಡಿದ್ದೀಯೇನಪ್ಪ ಚಿನುಮರಿ? ಹೊಟ್ಟೆ ತುಂಬ್ತಾ? ಸರಿ ಆಯ್ತು, ಮಲ್ಕ. ತಿಂಡಿಗೆ ಉಪ್ಪಿಟ್ಟು ಮಾಡಿದರು, ಸೊ ಎಲ್ಲರೂ ತಿಂದ್ವಿ. ಇದಾದಮೇಲೆ ನರಿ ಬಂತು ಅಂತ ಹೇಳಿದ್ರು ನಮ್ಮ ಅಪ್ಪಾಜಿ ಹೊರಗಡೆ. ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದರೆ ನೋಡಿ ನಿಮಗೆ ತೋರಿಸ್ತೀನಿ ಅಲ್ಲಿ ಏನಾಯಿತು ಅಂತ. ಎಲ್ಲರೂ ಬಂದಿದ್ದೀವಿ ನಾವು. ನೋಡಿ ನಮ್ಮ ಅಪ್ಪಾಜಿ ಎಲ್ಲರನ್ನ ಹೆಂಗೆ ಫೂಲ್ ಮಾಡಿದ್ದಾರೆ, ನಾಯಿ ತೋರಿಸಿ ನರಿ ಇದೆ ಬನ್ನಿ ಅಂತ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಅಮ್ಮ ಕಟ್ಟಿನ ಸಾಂಬಾರು ಮಾಡೋಕ್ಕೆ ಎಲ್ಲದನ್ನು ಸಪ್ರೇಟಾಗಿ ಹುರ್ಕೋತಾ ಇದ್ದಾರೆ ಇವನ್ನ. ಜೊತೆಗೆ ಅಜ್ಜಿ ಇಲ್ಲಿ ಪಲ್ಯಕ್ಕೆ ಮತ್ತು ಕೋಸಂಬರಿಗೆ ಎಲ್ಲನೂ ರೆಡಿ ಮಾಡಿಕೊಡ್ತಾಯಿದ್ರು. ಸೊ ಅವೆರಡು ಆದಮೇಲೆ ಹೋಳಿಗೆಗೆ ಸೀಕರಣೆ ಮಾಡಬೇಕು ಅಲ್ವಾ, ಸೊ ಹಂಗಾಗಿ ನಾವು ವನಸ್ಪತಿ ಹಣ್ಣನ್ನು ತಗೊಂಬಂದಿದ್ವಿ. ಅದಕ್ಕೆ ಅಜ್ಜಿ ಅದನ್ನೆಲ್ಲ ಹೆಚ್ಕೊಟ್ರು ಸೀಕರಣೆ ಮಾಡುವಂತ. ಸೊ ನಾನು ಅದನ್ನ ಮಿಕ್ಸರ್ಗೆ ಹಾಕಿ ಸೀಕರಣೆನ ರೆಡಿ ಮಾಡ್ತಾಯಿದ್ದೀನಿ. ಏಲಕ್ಕಿ ಪೌಡರ್, ಕರ್ಬೂಜ ಹಣ್ಣಿನ ಸೀಕರಣೆ ರೆಡಿ. ಇಲ್ಲಿ ಸಾಂಬಾರ್ ರೆಡಿ ಆಗ್ತಾ ಇದೆ, ಕಟ್ಟಿನ ಸಾಂಬಾರ್. ಅಡುಗೆ ಎಲ್ಲ ರೆಡಿ ಆಯಿತು. ಸೊ ನಾನು ಕೂಡ ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತೇಳಿ ಇವಾಗ ರೆಡಿ ಆಗಿದ್ದೀನಿ. ಸೊ ಇದು ಇವತ್ತಿನ ನನ್ನ ಔಟ್ಫಿಟ್. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ತುಂಬ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ, ಗ್ರ್ಯಾಂಡಾಗಿ ಏನು ರೆಡಿ ಆಗಿಲ್ಲ. ಸೊ ಇವತ್ತು ಈ ಥರ ರೆಡಿ ಆಗಿದ್ದೀನಿ. ಇವಾಗ ಮನೆಯಲ್ಲಿ ಪೂಜೆ ಮಾಡಿ ಎಡೆ ಮಾಡಿ ಹಾಗೆ ದೇವಸ್ಥಾನಗಳಿಗೂ ಕೂಡ ಹೋಗಿ ಎಡೆ ಕೊಟ್ಟು ಬರಬೇಕು. ಸೊ ಇವಾಗ ಪೂಜೆ ಮಾಡೋಣ ಬನ್ನಿ. ಆಲ್ರೆಡಿ ಟೈಮ್ ಆಗಿತ್ತು, ಬಿಸಿಲು ಕೂಡ ತುಂಬ ಇತ್ತು. ಸೊ ನಮ್ಮ ಮನೆಯಿಂದ ದೂರ ಇದೆ ದೇವಸ್ಥಾನಗಳು ಹೋಗೋಕ್ಕೆ. ಸೊ ಹಂಗಾಗಿ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಸೊ ಬಾಗಿಲು ಎಲ್ಲ ಒರೆಸ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಸೊ ಪೂಜೆ ಮಾಡಿ ಇಲ್ಲಿ ಮನೇಲೂ ಎಡೆ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲೇನೂ ಎಡೆ ಕೊಟ್ಕೊಂಡು ಮನೆಗೆ ಬಂದು ನಮ್ಮ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ತೇರು ನೋಡೋಕ್ಕೆ ಹೋಗ್ತೀನಿ. ಸೊ ನಮ್ಮ ಮನೆ ದೇವರ ಮನೆ ಈ ಥರ ಇದೆ, ನೋಡಿ ಹೇಗಿದೆ ಅಂತ ಹೇಳಿ. ಇವಾಗ ನಾನು ನಮ್ಮ ಅಪ್ಪಾಜಿ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಡೆ ಮಾಡ್ಕೊಂಬರೋಕ್ಕೆ. ಸೊ ಬನ್ನಿ ಹೋಗೋಣ.
ಸೊ ದೇವಸ್ಥಾನಕ್ಕೆ ಹೋಗಿ ಇವಾಗ ಬಂದು ಊಟ ಮಾಡ್ತಾಯಿದ್ದೀವಿ. ಕೋಸಂಬರಿ ಪಲ್ಯ, ಹಪ್ಪಳ, ಮಜ್ಜಿಗೆ, ಬಿಳಿ ಹೋಳಿಗೆ, ಸಿಹಿ ಹೋಳಿಗೆ, ಕೆಂಪು ಚಟ್ನಿ, ಅನ್ನ, ಸಾಂಬಾರು ಎಲ್ಲ ಮಾಡಿದ್ವಿ. ಸೊ ಅವ್ರು ಬರೋದು ಲೇಟ್ ಆಯಿತು, ಫ್ರೆಂಡ್ಸ್ ಯಾರೂ ಬರಲಿಲ್ಲ. ಸೊ ಹಂಗಾಗಿ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾಡ್ತಾ ಇದ್ವಿ, ಆ ಟೈಮಿಗೆ ಅವರೆಲ್ಲ ಬಂದರು. ಫಸ್ಟು ಇಬ್ಬರು ಬಂದರು. ಇವರು ನನ್ನ ಸ್ಕೂಲ್ ಫ್ರೆಂಡ್ಸು. ಸ್ಟಾರ್ಟಿಂಗಲ್ಲಿ ಕೂತಿರೋನು ದುಗ್ಗೇಶ್ ಅಂತ, ಆ ಕಡೆ ಸೈಡ್ ಕೂತಿರೋನು ಇಂದ್ರಜಿತ್ ಅಂತ. ಸೊ ಇಬ್ಬರು ಬಂದಿದ್ದರು. ಇದು ತೇರಿನ ದಿನ ಬೆಳಿಗ್ಗೆ ನಮ್ಮೂರಲ್ಲಿ ಉಚ್ಚಯ್ಯ ಅಂತ ಎಳಿತಾರೆ. ಸೊ ಅದು ನಾವು ಹೋಗಿರಲಿಲ್ಲ ಬೆಳಿಗ್ಗೆ, ಹಂಗಾಗಿ ವಿಡಿಯೋ ಇತ್ತು, ಅದನ್ನೇ ಹಾಕಿದ್ದೀನಿ. ನಾವು ದೂರ ಇರೋದ್ರಿಂದ ಹೋಗಿರಲಿಲ್ಲ. ಅಲ್ಲೇ ಮುಂಚೆ ಹಳೆ ಮನೆ ಹತ್ರ ಆದರೆ ಹತ್ರನೇ ಇರುತ್ತೆ, ಸೊ ನೋಡ್ತಿದ್ವಿ. ಇವಾಗ ದೂರ ಇರೋದ್ರಿಂದ ನಾವು ಬೆಳಿಗ್ಗೆ ಏನು ಹೋಗಿರಲಿಲ್ಲ. ಡೈರೆಕ್ಟ್ ಸಂಜೆನೇ ನನ್ನ ಫ್ರೆಂಡ್ಸ್ ಬಂದಮೇಲೆ ಅವ್ರನ್ನ ಕರ್ಕೊಂಡು ತೇರು ನೋಡೋಕೆ ಹೋಗಿದ್ದೆ. ಸೊ ಇವಾಗ ನಿಮಗೆ ತೇರು ತೋರಿಸ್ತೀನಿ ನೋಡಿ. ನಾನು, ಇಂದು, ನಮ್ಮ ಅಜ್ಜಿ, ನನ್ನ ಫ್ರೆಂಡ್ ಇನ್ನೊಬ್ಬ ದುಗ್ಗೇಶ್ ಅಂತ ನಾವು ಬಂದಿದ್ವಿ ಸಂಜೆ ತೇರು ನೋಡೋಕ್ಕೆ. ಅಮ್ಮ ಅವ್ರು ಯಾರೂ ಬಂದಿರಲಿಲ್ಲ. ಸೊ ತೇರು ನೋಡಿಕೊಂಡು ಫೋಟೋಸ್ ತಕ್ಕೊಂಡು ಅಲ್ಲಿಂದ ಮನೆಗೆ ಹೋದ್ವಿ. ಸೊ ಇವಾಗ ಎಳಿತಾ ಇದ್ದಾರೆ, ಎಲ್ಲರೂ ಕೂಡ ನೋಡಿ. ನೀವು ಕೂಡ ದೇವರ ಆಶೀರ್ವಾದನ ಪಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದ್ಸಲಿ ಹೇಳ ಇಂದು. ನಮ್ಮ ಆಂಟಿಗೆ ನೀವು ಬಂದಿಲ್ಲ ಅಂತ, ತೇರು ಮುಂದೆನೇ ಹೋಗಿಲ್ಲ ಅಂತ ತಮಾಷೆ ಮಾಡ್ತಾ ಇದ್ದಾನೆ. ಬಂದ್ರದ ದೊಡ್ಡ ಕೆಲಸ ಒಂದು. ನಾನು ಯಾವಾಗ ಹೇಳಿದೆ ಬರಬೇಡ ಅಂತ? ಎಷ್ಟು ಸುಳ್ಳು ಹೇಳ್ತೀಯ. ಊರಲ್ಲೇ ಅದಾನೆ, ಊರಿಂದಲೇ ಬರ್ತಾನೆ. ದೊಡ್ಡ ಕೆಲಸ ಬಿಡಿ. ತೋರ್ಸ, ಒಂಚೂರು ಮುಖ ಎತ್ತು ತೋರ್ಸಿದ್ದ, ಭಾರಿ ಒಳ್ಳೆದಾಗಿಯಾ. ಬೈದ್ ಮೇಕಪ್ ಸಾಮಾನು ಕೊಡ್ತೀನಿ, ಮೇಕಪ್ ಮಾಡ್ಕ. ಅದಕ್ಕೆ ನೀನ್ ಕಮ್ಮಿ ನೀನ್ ಹಚ್ಕೋಬಾರ್ದು. ಒಂಚೂರು ಮುಖ ಎತ್ತು, ಯಾಕೆ ಹಚ್ಕೊಂತಿದೀಯ? ಅಯ್ಯೋ ಅಯ್ಯೋ ಅಯ್ಯೋ. ಎಲ್ಲ ಒಬ್ರಿಗೊಬ್ರು ಕಾಲ್ ಹೇಳ್ಕೊಂಡು ಹಿಂಗೆ ತಮಾಷೆ ಮಾಡಿಕೊಂಡು ಕೂತಿದ್ದೀವಿ. ತುಂಬ ಖುಷಿ ಆಯಿತು. ಎಲ್ಲರೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಅಷ್ಟರಲ್ಲಿ ಟೀ ತೊಗೊಂಬಂದರು. ಅಮ್ಮ, ಕೋಲ್ಡ್ ವಾಟರ್ ಕುಡಿತೇನಾ? ಕುಡಿ, ನನಗೆ ಸಾಕು. ಅಮ್ಮ ಅಮ್ಮ ನಿನಗೆ. ಸೊ ಹಿಂಗೆ ತಮಾಷೆ ಮಾಡ್ತಿದ್ವಿ. ಆಮೇಲೆ ಅವ್ರಿಗೆಲ್ಲ ಊಟಕ್ಕೆ ಬಡಿಸಿದ್ರು ಅಜ್ಜಿ ಅಮ್ಮ ಎಲ್ಲ. ಸೊ ಇವಾಗ ಊಟ ಮಾಡ್ತಾ ಇದ್ದಾರೆ ನೋಡಿ. ಇವನಿಗೆ ವಿಡಿಯೋ ಮಾಡಿದರೆ ಹೊಟ್ಟೆ ನೋವು ಬರುತ್ತಂತೆ, ಸುಮ್ಮನೆ ತಿನ್ನೋದೇ ಇಲ್ಲ, ಏನಾದರೂ ಒಂದು ಮಾತಾಡ್ತಾನೇ ಇರ್ತಾನೆ ಯಾವಾಗಲೂ. ಅಪರೂಪಕ್ಕೆ ಎಲ್ಲರೂ ಒಟ್ಟಿಗೆ ಸಿಕ್ಕಿದ್ದೀವಲ್ವಾ, ಸೊ ಹಾಗಾಗಿ ಎಲ್ಲರ ಜೊತೆನೂ ಒಂದು ಗ್ರೂಪ್ ಫೋಟೋ ಇರಲಿ ಅಂತ ತಗ್ಸ್ಕೊಂಡೆ. ಸಿಂಗಲ್ ಫೋಟೋಸನ್ನು ತಗ್ಸ್ಕೊಂಡಿದ್ದೀನಿ. ಗ್ರೂಪಲ್ಲಿ ಎಲ್ಲರ ಜೊತೆನೂ, ಫ್ಯಾಮಿಲಿ ಜೊತೆ ಅವ್ರ ಜೊತೆನೂ ಫೋಟೋಸ್ ತಗ್ಸ್ಕೊಂಡೆ. ಇವ್ರು ಇದಾರಲ್ಲ, ಒಬ್ಬೊಬ್ಬರು ಒಂದೊಂದು ಮುತ್ತು ರತ್ನಗಳು ಆ ಥರ ಇವರು ನನ್ನ ಫ್ರೆಂಡ್ಸು. ಯಾಕೆ ಗೊತ್ತಾ, ಅಷ್ಟು ಇರಿಟೇಟ್ ಮಾಡ್ತಾರೆ, ಅಷ್ಟು ಕಾಮಿಡಿ ಮಾಡ್ತಾರೆ, ಅಷ್ಟು ತಲೆ ಕೆಡಿಸ್ತಾರೆ, ಅಷ್ಟು ಇರಿಟೇಟ್ ಮಾಡ್ತಾರೆ. ನನಗೆ ಡೈಲಿ ಕೂಡ ಹಂಗೆ ಕಾಟ ಕೊಡ್ತಾನೇ ಇರ್ತಾರೆ. ಆ ಥರ ಫ್ರೆಂಡ್ಸ್ ಇದ್ದಾರೆ ನನಗೆ. ಅದೊಂದೇ ಅಲ್ಲ, ಎಲ್ಲದರಲ್ಲೂ ಹೆಲ್ಪು ಕೂಡ ಮಾಡ್ತಾರೆ. ಸೊ ಇಷ್ಟು ಜನ ಫ್ರೆಂಡ್ಸ್ ನನಗಿದ್ದಾರೆ, ಇಷ್ಟೇ. ನನ್ನ ಫ್ರೆಂಡ್ಸ್ ಇಬ್ಬರು ಮುಂಚೆ ಬಂದಿದ್ದರು. ಸೊ ಅವ್ರ ಜೊತೆ ನಾವು ಹೋಗಿದ್ದೆ ತೇರು ನೋಡೋಕ್ಕೆ. ಸೊ ಅದಾದಮೇಲೆ ಮತ್ತೆ ಇನ್ನೂ ಇಬ್ಬರು ಫ್ರೆಂಡ್ಸ್ ಬಂದು ಜಾಯಿನ್ ಆದರು. ಸೊ ಎಲ್ಲರೂ ಒಟ್ಟಿಗೆ ನೋಡಿಕೊಂಡು ಮನೆಗೆ ಬಂದು ಸ್ವಲ್ಪ ಹರಟೆ ಹೊಡೆದು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಇವಾಗ ಊಟ ಮಾಡಿ ಜಸ್ಟ್ ಎಲ್ಲ ಹೋದರು. ನನಗಂತೂ ಇವತ್ತು ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ಡೇ. ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಎಲ್ಲರ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಿರೋದು, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ. ಸೊ ಹಂಗಾಗಿ ತುಂಬ ಖುಷಿ ಇದೆ. ನಮ್ಮ ಬಾಂಡಿಂಗ್ ಯಾವಾಗಲೂ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ನಮ್ಮ ಫ್ರೆಂಡ್ಶಿಪ್ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ, ಎಲ್ಲರೂ ಹೀಗೆ ಖುಷಿ ಖುಷಿಯಾಗಿ ಚೆನ್ನಾಗಿರಲಿ. ಸೊ ನನಗೆ ತುಂಬ ಖುಷಿ ಆಯಿತು ಅವರೆಲ್ಲ ಬಂದಿದ್ದು. ಅವ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಬ್ಯುಸಿ ಲೈಫಲ್ಲಿ ಅದೇ ಕೆಲಸ, ಪಿ ಜಿ ಬಿಟ್ಟರೆ ಕೆಲಸ ಬಿಟ್ಟರೆ ಪಿ ಜಿ ಈ ಥರ ಇತ್ತು. ಸೊ
ನನಗೂ ಯಾವುದಾದ್ರೂ ಒಂದು ಅಕೇಶನ್ ಬೇಕಿತ್ತು, ಮೈಂಡ್ ರಿಫ್ರೆಶ್ ಮಾಡ್ಕೊಳಕ್ಕಾಗಿರಲಿ. ಸೊ ಹಾಗಾಗಿ ಇವತ್ತಿನ ದಿನ ನನಗೆ ತುಂಬ ಖುಷಿ ಕೊಟ್ಟಿದೆ. ಈ ಖುಷಿ ನನ್ನ ಲೈಫಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಬೇಡ್ಕೊತೀನಿ ದೇವ್ರ ಹತ್ರ. ಸೊ ಇವತ್ತು ಇಷ್ಟೆಲ್ಲ ಎಂಜಾಯ್ ಮಾಡಿದೆ. ತುಂಬ ಅಂದರೆ ತುಂಬ 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 ಖುಷಿ ಆಗ್ತಾಯಿದೆ. ನಾನು ಕೂಡ ನಾಳೆ ಹೊರಡಬೇಕು, ಡ್ಯೂಟಿ ಇದೆ. ಸೊ ಹಂಗಾಗಿ ಇವತ್ತು ಎಲ್ಲ ಸಿಕ್ಕಿದ್ರು, ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತಗೊಂಡು ತುಂಬ ಎಂಜಾಯ್ ಮಾಡಿದ್ದೀನಿ. ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿದ್ವಿ. ಅಷ್ಟು ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ರೇಗಿಸ್ಕೊಂಡು ತಮಾಷೆ ಮಾಡಿಕೊಂಡು ಇದ್ವಿ. ಸೊ ಈ ಥರ ಕೆಲವು ಒಂದೊಂದು ಟೈಮಲ್ಲಿ ಮತ್ತೆ ಜಾಯ್ನ್ ಆಗಿ ಎಂಜಾಯ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಫಸ್ಟ್ ಟೈಮ್ ನನ್ನ ಸ್ಕೂಲ್ ಫ್ರೆಂಡ್ಸ್ ಮತ್ತು ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಜೊತೆಗೆ ಸೇರಿರೋದು. ಸೊ ಹಂಗಾಗಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಕಾಲೇಜ್ ಫ್ರೆಂಡ್ಸ್ ಸುಮಾರು ಟೈಮ್ ಬಂದಿದ್ದಾರೆ, ಎಲ್ಲರಿಗೂ ಗೊತ್ತು. ಸ್ಕೂಲ್ ಫ್ರೆಂಡ್ಸು ಕೂಡ ಗೊತ್ತು ಮನೇಲಿ ಎಲ್ಲರಿಗೂ, ಆದರೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು. ಸೊ ಹಂಗಾಗಿ ನನಗೆ ತುಂಬ ಖುಷಿ ಇದೆ. ಯಾಕಂದರೆ ನನ್ನ ಬೆಸ್ಟ್ ಅಂದರೆ ಬೆಸ್ಟ್ ಫ್ರೆಂಡ್ಸ್ ಅವರು. ಇಡೀ ಸ್ಕೂಲಲ್ಲಿ ಅಂದರೆ ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಅವರೇ 3 ಜನ. ಸೊ ಹಂಗಾಗಿ ಅವರಿಗೆ ಎಷ್ಟು ಖುಷಿಯಾಗಿದೆ, ಎಷ್ಟು ಎಂಜಾಯ್ ಮಾಡಿದ್ರು ಅದು ನಂಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ತುಂಬ ಎಂಜಾಯ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಸೊ ನಮ್ಮ ಫ್ರೆಂಡ್ಶಿಪ್, ನಮ್ಮ ಬಾಂಡಿಂಗ್ ಯಾವಾಗಲೂ ಹಿಂಗೆ ಇರಲಿ. ನನಗೆ ಯಾವಾಗಲೂ ಹೆಲ್ಪ್ ಮಾಡಿದ್ದಾರೆ, ನನಗೆ ಗೈಡ್ ಮಾಡಿದ್ದಾರೆ, ಕಾಮಿಡಿ ಮಾಡ್ತಾರೆ, ಕಾಲು ಎಳಿತಾರೆ, ಯಾವಾಗಲೂ ನನ್ನ ಜೊತೆ ಇರ್ತಾರೆ. ಸೊ ಹಿಂಗೆ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ಅಂದ್ಕೊತೀನಿ. ಸೊ ಹೋಪ್ ನೀವು ಕೂಡ ಇದೇ ಥರ ಇರಿ. ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಎಲ್ಲರೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.